ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲೇ ನೀವು ಟ್ರೇಡಿಂಗ್ ಬಗ್ಗೆ ವೀಡಿಯೋಸ್ ನೋಡಿ, ದೊಡ್ಡ ದೊಡ್ಡ ಚಾರ್ಟ್ಸ್ ಇರುತ್ತೆ, ರೆಸಿಸ್ಟೆನ್ಸು, ಸಪೋರ್ಟು, ಲೈನ್ಸು, ಬಾಕ್ಸ್ಗಳು ಏನೇನೋ ಇರುತ್ತೆ. ಬಟ್ ನೋ ಒನ್ ಟೆಲ್ಸ್ ಯು ವಾಟ್ ಮೂವ್ಸ್ ಸ್ಟಾಕ್ ಆ್ಯಂಡ್ ಹೌ ಟು ಪಿಕ್ ಎ ಸ್ಟಾಕ್. ಸೊ ಹಿಯರ್ಸ್ ದ ಬಿಗ್ಗೆಸ್ಟ್ ರಿವೀಲ್ ಹೌ ಟು ಸೆಲೆಕ್ಟ್ ಸ್ಟಾಕ್ ಫಾರ್ ಟ್ರೇಡಿಂಗ್. ಫಸ್ಟ್ ಆಫ್ ಆಲ್, ಸೈಕಾಲಜಿ ಇಸ್ ದ ಮೇನ್ ಥಿಂಗ್ ವಿಚ್ ಮೂವ್ಸ್ ಎ ಸ್ಟಾಕ್. ಗ್ರೀಡ್ ಹೇಗೆ ಬರುತ್ತೆ? ಪ್ರಾಫಿಟ್. ಸೊ ಯಾವುದಾದ್ರೂ ಒಂದು ಬಿಸ್ನೆಸ್ ಪ್ರಾಫಿಟ್ ಮಾಡ್ತಿದೆ ಅಂದರೆ ಆ ಸ್ಟಾಕ್ ಮೇಲೆ ಹೋಗುತ್ತೆ. ಯಾವುದಾದ್ರೂ ಸ್ಟಾಕ್ ಲಾಸ್ ಮಾಡ್ತಿದೆ ಅಥವಾ ಯಾವುದೇ ಬಿಸ್ನೆಸ್ ಲಾಸ್ ಮಾಡ್ತಿದೆ ಅಂದರೆ ಆ ಸ್ಟಾಕ್ ಕೆಳಗೆ ಬೀಳುತ್ತೆ. ಸೊ ಈ ಎಮೋಷನ್, ದ ಫಿಯರ್ ಆಫ್ ಲಾಸ್ ಆ್ಯಂಡ್ ದ ಗ್ರೀಡಿನೆಸ್ ಆಫ್ ಪ್ರಾಫಿಟ್ ಇಸ್ ವಾಟ್ ಮೂವ್ಸ್ ದ ಸ್ಟಾಕ್. ಸೊ ಇದನ್ನು ಹೇಗೆ ಚೆಕ್ ಮಾಡೋದು? Q2 ಸೀಸನ್ ಅನ್ನೋದು ಬರ್ತಾ ಇದೆ. October 9th TCSದು Q2 ರಿಸಲ್ಟ್ಸ್ ಬರ್ತಿದೆ. ಬಟ್ ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್. ಸೊ ಅದೇನಾದರೂ Q2 ರಿಸಲ್ಟ್ಸ್ ಏನಾದರೂ ನೆಗೆಟಿವ್ ಇದ್ದರೆ ಸ್ಟಾಕ್ ಬೀಳುತ್ತೆ. Q2 ರಿಸಲ್ಟ್ಸ್ ಪ್ರಾಫಿಟ್ ಆಗಿದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ, ಸ್ಟಾಕ್ ವಿಲ್ ರೈಸ್ ಅಪ್. ಇಟ್ ಮೀನ್ಸ್ ಇಟ್ ವಿಲ್ ಮೂವ್ ಅಪ್. ಸೊ ಈ ಸೈಕಾಲಜಿ ಮೇಯ್ನ್ ಆಗುತ್ತೆ. ಯಾವುದೇ ಒಂದು ಬಿಸ್ನೆಸ್ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಈ ಬಿಸ್ನೆಸ್ ಪ್ರಾಫಿಟ್ ಮಾಡುತ್ತಾ? ಎಸ್, ಅಲ್ಲಿ ಇನ್ವೆಸ್ಟ್. ಈ ಬಿಸ್ನೆಸ್ ಲಾಸ್ ಮಾಡುತ್ತಾ? ನಾನು ತೆಗೆದ್ಬಿಡ್ತೀನಿ, ಬಿಕಾಸ್ ಲಾಸ್ ಮಾಡ್ತಿದ್ದೆ, ನನಗೆ ಬೇಡ. ನನಗೆ ಒಂದು ಭಯ ಇರುತ್ತೆ. ಮೇಯ್ನ್ ಎಷ್ಟೊಂದು ಜನ ಹೇಳ್ತಿದ್ದಾರೆ ಟ್ರೇಡಿಂಗ್ ಅದು ಇದು ಮೇಯ್ನ್ ಥಿಂಗ್ ಏನಕ್ಕೆ ಟ್ರೇಡಿಂಗಿಂದ ಎಫೆಕ್ಟ್ ಆಗೋದು, ಲಾಸಸ್ ಮಾಡ್ಕೊಳ್ಳೋದು? ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಆ ಎಮೋಷನ್, ಆ ದುಡ್ಡನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಆರ್ ಡೈರೆಕ್ಟ್ಲಿ ಡೀಲಿಂಗ್ ವಿತ್ ಮನಿ, ಯು ಕಾಂಟ್ ಹ್ಯಾಂಡಲ್ ಇಟ್. ಸೊ ಆ ಒಂದು ಭಯ, ಫಿಯರ್ ಆಫ್ ಪ್ರಾಫಿಟ್ ಆರ್ ಲಾಸ್, ಎಲ್ಲಿ ನಾನು ಪ್ರಾಫಿಟ್ ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ನಾನು ಲಾಸ್ ಮಾಡ್ಕೊಂಡ್ಬಿಡ್ತೀನೋ ಅನ್ನೋ ಒಂದು ಭಯನೇ ಅವ್ರಿಗೆ ಟ್ರೇಡಿಂಗಲ್ಲಿ ಲಾಸ್ ಮಾಡಿಸೋದು. ಸೊ ಪೇಷನ್ಸ್, ಕಾಮ್ನೆಸ್, ಸ್ಟ್ರಾಂಗ್. ಇಟ್ಸ್ ಟ್ರೇಡಿಂಗ್ ಬಂದ್ಬಿಟ್ಟು ಒಂದು ಲಾಟ್ರಿ ಇದ್ದಂಗೆ. ಇದರ್ ಯು ಟೇಕ್ ಅ ಲಾಸ್ ಆರ್ ಯು ಟೇಕ್ ಅ ಪ್ರಾಫಿಟ್. ಎರಡನ್ನು ತೊಗೊಂಡು ಯು ಹ್ಯಾವ್ ಟು ಜಸ್ಟ್ ಕಮ್ ಔಟ್ ಆಫ್ ದಿ ಮಾರ್ಕೆಟ್. ನೀವು ಯಾವುದೇ ಬಿಸ್ನೆಸ್ಸಲ್ಲಾಗಲಿ, ನೀವು ಇದರ್ ಲಾಸ್ ತೊಗೊಬೇಕು ಇಲ್ಲ ಪ್ರಾಫಿಟ್ ತೊಗೊಬೇಕು. ಆಮೇಲೆ ಬಿಸ್ನೆಸ್ಸಿಂದ ಯು ಜಸ್ಟ್ ಹ್ಯಾವ್ ಟು ಸ್ಟೇ ಇನ್ ದ ಬಿಸ್ನೆಸ್ ಆರ್ ಕಮ್ ಔಟ್ ಆಫ್ ದಿ ಬಿಸ್ನೆಸ್. ಸ್ಟಾಕ್ ಮಾರ್ಕೆಟ್ ಕೂಡ ಹಾಗೆ, ಯು ಹ್ಯಾವ್ ಟು ಟೇಕ್ ದ ಲಾಸ್ ಇಫ್ ಯು ವಾಂಟ್ ಟು ಕಂಟಿನ್ಯೂ ಇನ್ ಟ್ರೇಡಿಂಗ್. ಯು ಹ್ಯಾವ್ ಟು ಟೇಕ್ ದ ಪ್ರಾಫಿಟ್ ವಿತ್ ಡಿಸಿಪ್ಲಿನ್ ಆ್ಯಂಡ್ ವಿತ್ ಸೈಕಾಲಜಿ. ಕಾನ್ಫಿಡೆಂಟ್ ಆಗಿರಬೇಕು, ಈ ಬಿಸ್ನೆಸ್ ಪ್ರಾಫಿಟ್ ಮಾಡೇ ಮಾಡುತ್ತೆ. ಯು ಹ್ಯಾವ್ ಟು ಥಿಂಕ್ ಲೈಕ್ ಎ ಬಿಸ್ನೆಸ್ ಮ್ಯಾನ್ ಇನ್ ಟ್ರೇಡಿಂಗ್. That's what makes you a true trader. The psychology of trading is nothing but two things: fear and expectation. ಯಾವುದೊಂದು ಬಿಸ್ನೆಸ್ ಆಗಲಿ ಪ್ರಾಫಿಟ್ ಮಾಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದರೆ ಸಾಕು, ಮಾರ್ಕೆಟಲ್ಲಿ ದ ಸ್ಟಾಕ್ ವಿಲ್ ರೈಸ್. ಫಿಯರ್, ಎಸ್ ಬ್ಯಾಂಕ್ ಏನೇನೋ ಆಯಿತು, ಅದೇನೇನೋ ಕೇಸ್ಗಳಾಯಿತು, ಅದು ಇದು ಆಯಿತು, ಸ್ಟಾಕ್ ಉಡೀಸ್. ದಟ್ಸ್ ಹೌ ದ ಫಿಯರ್ ಆಫ್ ಲಾಸ್, ದ ಫಿಯರ್ ಆಫ್ ಬಿಸ್ನೆಸ್ ಹೋಯ್ತು, ಇನ್ನು ಬಿದ್ದೋಗುತ್ತೆ. ಯಾವುದೋ ಒಂದು ಯಾವನೋ ರಾಜೀನಾಮೆ ಮಾಡ್ದ, ಬಿಸ್ನೆಸ್ ಏನೋ ಆಯಿತು, ಬಿದ್ದೋಯ್ತು. ಇನ್ನೊಂದು ಒಳ್ಳೆ ಬಿಸ್ನೆಸ್ ಪ್ರಾಫಿಟ್ ಮಾಡ್ತಿದೆ, Q2 ಬಂತು, Q2 ರಿಸಲ್ಟ್ಸ್ ಬರ್ತಿದೆ, ಪ್ರಾಫಿಟ್ ಸಕ್ಕತ್ತಾಗಿದೆ, ಸ್ಟಾಕ್ ಅಪ್. ಸೊ ದಿಸ್ ಇಸ್ ಹೌ ಯು ಜಡ್ಜ್ ಎ ಸ್ಟಾಕ್. ಸುಮ್ಮನೆ ಯಾವನೋ ಏನೋ ಮಾಡ್ದ, ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಚಾರ್ಟ್ ಹಾಕ್ಕೊಂಡ, ಏನೋ ಇಂಡಿಕೇಟರ್ ಹಾಕ್ಕೊಂಡ, ಅದು ಇದು ಅಲ್ಲ. It's an emotion, the psychology of trading. ಆಮೇಲೆ ಇನ್ನೊಂದಂದರೆ ನ್ಯೂಸ್. ನ್ಯಾಷನಲ್ ನ್ಯೂಸ್ ಆ್ಯಂಡ್ ಗ್ಲೋಬಲ್ ನ್ಯೂಸ್ ಮೂವ್ಸ್ ದಿ ಸ್ಟಾಕ್. ನ್ಯಾಷನಲ್ ನ್ಯೂಸ್ ಯಾವುದೋ ಒಂದು ಸೆಕ್ಟರ್ ಮೇಲೆ, ಇವಾಗ GST 2.0 ಆಯಿತು, FMCG ಮೇಲೋಯ್ತು, ಟಾಟಾ, ಮಾರುತಿ, ಹೀರೋ ಇದೆಲ್ಲ ಮೇಲೋಯ್ತು. ಯಾಕಂದರೆ GST ಕಟ್ ಆಯಿತು, ಎಕ್ಸ್ಪೆಕ್ಟೇಷನ್ ಆಬ್ವಿಯಸ್ಲಿ ಮೇಲೋಗುತ್ತೆ. ಸೇಮ್ ವೇ FMCGದು ಆಯಿತು, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಆಯಿತು. ಇದೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಸ್ಟಾಕ್ನ ಮೂವ್ ಮಾಡುತ್ತೆ. H1B ವೀಸಾ ಟ್ರಂಪ್ ಅಪ್ಲೈ ಮಾಡ್ದ, IT ಸ್ಟಾಕ್ಸ್ ಇಸ್ ಗಾನ್ ಡೌನ್. ಸೊ ಈ ಫಿಯರ್ ಮತ್ತು ಈ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನೇ ಸ್ಟಾಕ್ ಮೂವ್ ಮಾಡೋದು. ಸೊ ಇದನ್ನು ಹೇಗೆ ನಾವು ಟ್ರ್ಯಾಕ್ ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಬಿ ಅಪ್ಡೇಟೆಡ್ ಇನ್ ನ್ಯೂಸ್, ನ್ಯಾಷನಲ್ ನ್ಯೂಸ್ ಆ್ಯಂಡ್ ಗ್ಲೋಬಲ್ ನ್ಯೂಸ್ ಅಬೌಟ್ ಎ ಸೆಕ್ಟರ್. ಆಯಿಲ್ ಆಗಿರಲಿ, ರಿಯಲ್ ಎಸ್ಟೇಟ್ ಆಗಿರಲಿ, ಬ್ಯಾಂಕಿಂಗ್ ಆಗಿರಲಿ, ಇದ್ರ ಬಗ್ಗೆ ಬರೋ ನ್ಯಾಷನಲ್ ನ್ಯೂಸ್, ಪ್ರತಿಯೊಂದು ನ್ಯಾಷನಲ್ ನ್ಯೂಸ್. RBI ಏನೋ ಬಂತು, ರೆಪೋ ರೇಟ್ ಹೋಲ್ಡ್ ಮಾಡ್ತು. ರಿಸರ್ಚ್ ಮಾಡಿ ನೀವು ಹೇಗೆ ಪರ್ಫಾರ್ಮ್ ಮಾಡ್ತು ರೆಪೋ ರೇಟ್ ಹೋಲ್ಡ್ ಮಾಡಿದ್ದಾಗ. ಸೊ ಬಿ ಆಲ್ವೇಸ್ ಅಪ್ಡೇಟೆಡ್ ಇನ್ ನ್ಯೂಸ್.
ಎಕನಾಮಿಕ್ ಟೈಮ್ಸ್ ಆ್ಯಪ್ ಡೌನ್ಲೋಡ್ ಮಾಡಿ, ಮನಿ ಕಂಟ್ರೋಲ್ ಆ್ಯಪ್ ಡೌನ್ಲೋಡ್ ಮಾಡಿ, ಪ್ರತಿದಿನ ನೋಡಿ ಏನು ಮೂವ್ ಮಾಡ್ತಿದೆ ಸ್ಟಾಕ್ಸ್ನ ಅಂತ. ಆಮೇಲೆ ನೀವು ಇಂಡಿಕೇಟರ್ಸು ಅದು ಇದು ಆಮೇಲೆ ಇಂಡಿಕೇಟರ್ ಇಸ್ ಇಂಪಾರ್ಟೆಂಟ್, ಬಟ್ ಬಿಫೋರ್ ದ್ಯಾಟ್ you have to know how to track a stock, you have to know how to pick a stock. ವಿತೌಟ್ ನೋಯಿಂಗ್ ನಿಮಗೆ ಯಾವ ಸ್ಟಾಕ್ ತೊಗೊಂಡು ನೀವು ಟ್ರೇಡಿಂಗ್ ಮಾಡ್ತೀರಾ ಅಂತ ನೀವು ತಿಳ್ಕೊಳ್ದೆ ಹೌ ವಿಲ್ ಯು ಟ್ರೇಡ್? ಸೊ ಫಸ್ಟ್ ಬಿ ಅಪ್ಡೇಟೆಡ್ ಇನ್ ನ್ಯೂಸ್, ಬಿ ಬಿಫೋರ್ ದ ನ್ಯೂಸ್. ನಾಳೆ ಸ್ಟಾಕ್ ಮಾರ್ಕೆಟ್ ಓಪನ್ ಆಗುತ್ತಾ, ಆ ಓಪನ್ ಆಗೋಕ್ಕಿಂತ ಮುಂಚೆ ನಿಮಗೆ ನ್ಯೂಸ್ ಟ್ರ್ಯಾಕ್ ಮಾಡಿ ಯಾವ ಸ್ಟಾಕ್ ಮೇಲೆ ಹೋಗುತ್ತೆ. ಈ ಎಕ್ಸ್ಪೆಕ್ಟೇಷನ್, ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್, ಒಳ್ಳೆ ಗುಡ್ ನ್ಯೂಸ್, ಒಂದು ಸೆಕ್ಟರ್ ಬಗ್ಗೆ, ಒಂದು ರೈಲ್ವೆ ಸ್ಟಾಕ್, ಒಂದು ಬ್ಯಾಂಕ್ ಸ್ಟಾಕ್, ಅದ್ರ ಬಗ್ಗೆ ಏನೋ ನ್ಯೂಸ್ ಬಂತು, ಅಬ್ಸರ್ವ್ ಮಾಡಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ. ಆ ನ್ಯೂಸಿಂದ ಆ ಸ್ಟಾಕ್ ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ನ್ಯಾಷನಲ್ ನ್ಯೂಸ್, ಗ್ಲೋಬಲ್ ನ್ಯೂಸ್ ಇದೆರಡು ಅಪ್ಡೇಟೆಡ್ ಆಗಿರಿ. ಮತ್ತು ಆ ಸೈಕಾಲಜಿ, ದ ಫಿಯರ್ ಆ್ಯಂಡ್ ಗ್ರೀಡ್ ಆಫ್ ಪ್ರಾಫಿಟ್, ಇದೆರಡೇ ಮೂವ್ ಮಾಡೋದು ಮಾರ್ಕೆಟ್ನ, ಬೇರೆ ಯಾವುದೂ ಅಲ್ಲ. ಇದಾದಮೇಲೆ ನೀವು ಟೆಕ್ನಿಕಲ್ಸ್ ಕಲ್ತ್ಕೊಳ್ಳಿ, ಫಂಡಮೆಂಟಲ್ಸ್ ಕಲ್ತ್ಕೊಳ್ಳಿ, ಎಲ್ಲ ಆದಮೇಲೆ ಫಸ್ಟ್ ಯು ನೋ ಹೌ ಟು ಪಿಕ್ ಅ ಸ್ಟಾಕ್. ಯು ಹ್ಯಾವ್ ಟು ನೋ ಹೌ ಟು ಪಿಕ್ ಅ ಸ್ಟಾಕ್. This is how you pick stocks for trading. Same way, swing trading, long-term investment, everything. This is how it works. Expectation, fear, news. ಇಷ್ಟೇ. ಯಾವನೋ ಏನೋ ಹೇಳ್ದ, ವಾಟ್ಸಪ್ ಗ್ರೂಪಲ್ಲಿ ಬಂತು, ಏನೋ ಬಂತು, ಅದರ ಇದು ಅಂತ ಎತ್ಕೊಂಡೋಗಿ ದುಡ್ಡು ಹಾಕೋದು ಹೋಗ್ಬಿಡುತ್ತೆ ಆಬ್ವಿಯಸ್ಲಿ. ಸೊ ಬಿ ಡಿಸಿಪ್ಲಿನ್ಡ್, ನ್ಯೂಸ್ ಟ್ರ್ಯಾಕ್ ಮಾಡಿ, ನ್ಯಾಷನಲ್ ನ್ಯೂಸ್, ಗ್ಲೋಬಲ್ ನ್ಯೂಸ್, and beyond that the psychology.